ಆಡೋದಂಗೆ ತೆಗಿಸ್ತೀರಲ್ಲ ಗುಬಾಲ್ ನನ್ನ ಮಗನೇ. ಇವನು ನೋಡಿ ಇಂಡಿಕೇಟರ್ ರೈಟ್ ಕಾಕಿ ಎತ್ತಂದ್ರೆ ಹೋಗ್ತಾನೆ. ಎಲೆ ಗುಬಾಲ್ ನನ್ನ ಮಗನೇ. ಹಿಂದೆಗಡೆ ಹುಡುಗಿ ಕುತ್ಕೊಂಡ್ಬಿಟ್ರೆ ಶಾಟ ಏನೂ ಕಾಣಲ್ಲ ನನ್ನ ಮಕ್ಕಳ. ನಿಮಗೆ ಬರೋ ಮೇಲೆ ಬರೋ ಜವ್ರು ಬರೋ. ಇವಣೆ ನೋಡಿ ನಂಬರ್ ಪ್ಲೇಟ್ ಇನ್ನೊಂದು 10 ಕಿಲೋಮೀಟ್ರ್ ಹೋದರೆ ಈ ನಂಬರ್ ಪ್ಲೇಟ್ ಉದುರೋಗ್ತದೆ. ಹಾಗೋ ಇನ್ನು 10 ಕಿಲೋಮೀಟ್ರ್ ಹೋದರೆ ನಂಬರ್ ಪ್ಲೇಟ್ ಉದುರೋಗ್ತದೆ. ಆಮೇಲೆ ಹೊಸ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ನೀನು. ಲಿ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಮ್ ಕ್ರೇಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮ್ ಕ್ರೇಜಿ ಮಾತಾಡೋದು. ಏನಪ್ಪ ಇದು ತುಂಬ ದಿನ ಆದಮೇಲೆ ಮತ್ತೆ ಮೋಟೋ ಬ್ಲಾಗಲ್ಲಿ ಬಂದಿದ್ದೇನೆ ಅಂದ್ಕೊಂಡ್ರಾ. ಸುಮಾರು ಒಂದು 6-7 ತಿಂಗಳಾಗಿತ್ತು ನಾನು ಗಾಡಿ ಓಡಿಸಿ ರೈಡ್ ಅಂತ ಈಚೆ ಬಂದು. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ತಾಯಿ ಎಕ್ಸ್ಪೈರ್ಡ್ ಆಗಿದ್ದರು. ಸೊ ಇದರಲ್ಲಿ ನಾನು ಎಲ್ಲೂ ಈಚೆ ಬರಲಿಲ್ಲ. ತುಂಬ ದಿನ ಆದಮೇಲೆ ಇವತ್ತು ಒಂದು ಸಣ್ಣದೊಂದು ಕೆಲಸ ಇತ್ತು ಯಲಹಂಕದಲ್ಲಿ. ಸೊ ಅದನ್ನು ಮುಗಿಸೋಕ್ಕೋಸ್ಕರ ಬರ್ತಾಯಿದ್ದೀನಿ. ಅದೇನು ಕೆಲಸ ಅಂತಂದರೆ, ಒಂದು ಕಾರ್ ತೊಗೊಂಡಿದ್ದೋ, ಆ ಕಾರ್ದು ಲೋನು ಕ್ಲಿಯರ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬ್ಯಾಂಕಿಗೆ ಹೋಗ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದಕ್ಕೆ ಒಂಥರ ಏನೋ ಒಳಗಡೆ ಎಲ್ಲ ಖುಷಿ ಆಗ್ತೈತೆ. ಇಷ್ಟಿನಿಂದ ವಿಡಿಯೋಗಳು ಮಾಡಿಲ್ಲ ಅಂತ ತುಂಬ ಬೇಸರ ಆಗಿತ್ತು. ಯಾವಾಗ ಈಚೆ ಹೋಗ್ತೀನೋ, ಯಾವಾಗ ವಿಡಿಯೋಸ್ ಮಾಡ್ತೀನೋ ಅಂತ. ಸಡನ್ಲಿ ನಮ್ಮ ತಾಯಿಯವರು ಎಕ್ಸ್ಪೈರ್ ಆದರು. ಸೊ ಅದನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ. ಇನ್ಮೇಲೆ ಪ್ರತಿ ವಾರ ಒಂದೊಂದು 2 ವಿಡಿಯೋಸ್ ಬರ್ತಾ ಇರುತ್ತೆ ಅಂತ ಅಂದ್ಕೊಂಡು ವಿಡಿಯೋಸ್ ಮಾಡ್ತಾಯಿರ್ತೀನಿ. ಇನ್ಮೇಲೆ ಏನೇನು ತೊಗೊಂಡಿದ್ದೀನೋ ಏನೇನು ತೊಗೊಂಡಿಲ್ವೋ ಗೊತ್ತಿಲ್ಲ. ಲೋನ್ ಕ್ಲಿಯರ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ಏನೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡಬೇಕು ಏನೇನು ಕೇಳ್ತಾರೆ ಏನು ಇತ್ತ ಅಂತ. ಓಯ್ ಯಾವನಲ್ಲಿ ಇನ್ನು ಹೋಗಿ ಆ ಬ್ಯಾಂಕ್ ಹುಡುಕ್ಬೇಕು ಎಲ್ಲೈತೋ. ಯಪ್ಪ 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 ಸಿಕ್ಕಾಪಟ್ಟೆ ಬಿಸಿಲು ಬೆಂಗಳೂರಲ್ಲಿ. ಯಾಕಾಕ ಹೆಂಗಾಸ್ ಬತ್ತೀಯ? ಆ ಮನೆಗಳಾಗತ್ತೆ ಹೆಂಗೆ ವಾಸ ಮಾಡ್ತಾರೆ ಗುರು. ಮನೆ ಮೇಲೆ ಮನೆ, ಮನೆ ಮೇಲೆ ಮನೆ, ಮನೆ ಮೇಲೆ ಮನೆ. ಈ ಅಪಾರ್ಟ್ಮೆಂಟ್ಗಳು ಅದು ಹೆಂಗೆ ಜೀವನ ಮಾಡ್ತಾರೋ ಏನೋ ಯಪ್ಪ. ನಮ್ಮ ಮನೆ ಮಾಮೂಲಿ ಮನೆಗಳ ಹತ್ರ ಊರಲ್ಲಿ ಅಷ್ಟಾಗಲ್ಲ ರೋಡ್ ಇದ್ಕೊಂಡೇ ಜಗಳ ಆಡ್ತಾ ಇರ್ತಾರೆ. ನೀರು ಅವ್ರ ಮನೆ ಮುಂದೆ ಹೋಯ್ತು, ಇವ್ರ ಮನೆ ಮುಂದೆ ಹೋಯ್ತು, ನಮ್ಮ ಮನೆ ಮುಂದೆ ಜಾಗ ಇಲ್ಲ, ಗಾಡಿ ನಿಲ್ಲಿಸ್ಬೇಡ ಹಂಗೆ ಹಿಂಗೆ ಅಂತ. ಇವ್ರು ನೋಡ್ಗುರು ಆರಾಮಾಗಿ ಮನೆ ಮೇಲೆ ಮನೆ ಮೇಲೆ ಮನೆ ಮೇಲೆ ಮನೆ ಮೇಲೆ ಕಟ್ಕೊಂಡು ಹೋಗ್ಬಿಟ್ಟು ಒಳ್ಳೆ ಅಕ್ಕಿ ಗೂಡುಗಳ ಥರ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದಾಗೆ ಅಲ್ಲೇ ಇರಬೇಕು. ಕೆಳಗಡೆ ಆಚೆ ಬರೋಂಗಿಲ್ಲ, ಮಕ್ಕಳು ರೋಡಾಗ ಆಟ ಆಡೋಂಗಿಲ್ಲ. ರೋಡೇ ಇಲ್ವಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಲಿ ಎಲ್ಲ ಒಳಗಡೆನೆ, ಈಚೆ ಏನಿಲ್ಲ. ಅವ್ರದ್ದು ಒಂಥರ ಲೈಫು, ಅವ್ರಿಗೆ ಅದೇ ಇಷ್ಟ. ನಾವು ಹಳ್ಳಿ ಹುಡುಗರು, ನಾವು ಹಳ್ಳಿಯಲ್ಲಿ ಬೆಳೆದಿರೋರು. ನಾವು ರೋಡಾಗೆಲ್ಲ ಓಡಾಡ್ಕೊಂಡು ಊರು ತುಂಬ ಬನ್ನಿನ ಹಾಕೊಂಡು ಓಡಾಡ್ಕೊಂಡಿರ್ಬೇಕು. ಈ ಥರ ಕೊಂಪೆಗೆ ಬಂದಿದ್ಬಿಟ್ರೆ ಅಷ್ಟೇ, ಕೊಂಪೆ ನಾಶನ. ಆಯ್ತು ಹೋಗೋಣ, ಹೋಗೋ. ಏನೋ ಒಂಥರ ಸಖತ್ತು. ಇವತ್ತು ಖುಷಿ ಆಗ್ತಾಯಿತ್ತು. ಇವತ್ತು ತುಂಬ ದಿನ ಆದಮೇಲೆ, ಅರ್ಧ ವರ್ಷ ಆದಮೇಲೆ ನಾನು ವಿಡಿಯೋಸ್ ಮಾಡ್ತಾಯಿದ್ದೀನಿ. ಮತ್ತೆ ಅರ್ಧ ವರ್ಷ. ಏನು ಬಸ್ಸಲ್ಲಿ ನೀರು ಬರ್ತೈತೆ ಕೆಳಗಡೆ? ಏನು ಟಾಯ್ಲೆಟ್ಗೆಲ್ಲ ಟಿಕ್ಕವ್ರಾ?
ಮುಗ್ಯಾಂಬೋಗೆ ಮಜಾ ಬಂತು. ಇಲ್ಲಿ ಪೊಲೀಸವ್ರು ಹಿಡ್ಕೊಂಡು ಏನಾರು ಮಾಡ್ತಾವ್ರೆ. ಅಮ್ಮನ ಹಿಡೀರಲ್ಲ ಒಂದ್ಸರಿ, ನಮ್ಮನ್ನು ಮುಟ್ಟೋದೇ ಇಲ್ಲ ಅಂತಾರು. ಅದೇನೋ ಬೇಕು ಅಂತ ಅವ್ರ ಹತ್ರಕ್ಕೆ ಹೋಗ್ತೀನಿ ಪೊಲೀಸವ್ರ ಹತ್ರ. ಐ ಮೀನ್ ಸುಮ್ಮನೆ ಸೈಡ್ಗೆ ಹಾಕಿ ಬರಪ್ಪ ಇಲ್ಲಿ ಅಂತ ಕೇಳ್ತಾರಲ್ಲ, ಆ ಥರ ಅಲ್ಲಿ ಅಂತ. ಮುಂಚೆ ಭಯ ಇರೋದು, ಪೊಲೀಸವರು ಇದು ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಇವಾಗ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಮಾಡಿರ್ತೀವಲ್ಲ, ಏನು ಭಯ ಬೀಳಂಗಿಲ್ಲ. ಆದರೂ ಮುಂದೆ ಹೋಗ್ತೀವಿ, ಎಲ್ಲ ಇದ್ರು ನಮ್ಮನ್ನ ಯಾಕೆ ಮಾತಾಡಿಸ್ತಾರೆ. ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹಿಡಿತಾರೆ, ಮಿರರ್ ಇಲ್ಲ ಅಂದರೆ ಹಿಡಿತಾರೆ. ಅವೆಲ್ಲ ಇಲ್ವಲ್ಲ. ಇವನು ನೋಡಿ ಇಂಡಿಕೇಟರ್ ರೈಟ್ಗೆ ಹಾಕಿ ಎತ್ತಂದ್ರೆ ಹೋಗ್ತಾನೆ. ಎಲೆ ಗುಬಾಲ್ ಮಗನೇ, ಹಿಂದೆಗಡೆ ಹುಡುಗಿ ಕುಟ್ಕೊಂಡ್ಬಿಟ್ರೆ ಶಾಟ ಏನೂ ಕಾಣಲ್ಲ ನನ್ನ ಮಕ್ಕಳ. ನಿಮಗೆ ಯಾವ್ದು ಗುರು ಇದು ಹಿಂಗೆ ಚೆಸ್ತಾಯ್ತು ಸೌಂಡು ಕಿವಿಗೆ. ಕಿವಿಗೆ ಇಂಪು ಕೊಟ್ಬಿಟ್ಟ ಅವನ ಯಾರೋ ಗಾಡಿಯವನು. ಮೋಸ್ಟ್ಲಿ ಬೆನಾಲಿ ಇರ್ಬೇಕನ್ಸುತ್ತೆ ಅದು. ಬೆನಾಲಿನೇ. ಆಳನ್ನ ತೆಗಿಸ್ತಾರೆ ಗುಬಾಲ್ ನನ್ನ ಮಗನೇ. ಯಾವ ಬೆನಾಲಿ ತಗೊಂಡ್ರೆ ಏನು ಗುರು? ಸೈಡ್ಗೆ ಎಳಿಬೇಕಾದ್ರೆ, ರೈಟ್ಗೆ ಎಳಿಬೇಕಾದ್ರೆ, ಲೆಫ್ಟ್ಗೆ ಎಳಿಬೇಕಾದ್ರೆ ಇಂಡಿಕೇಟರ್ ಹಾಕಲ್ರು ನನ್ನ ಮಕ್ಕಳ. ಸಣ್ಣ ಪುಟ್ಟವ್ರು ಯಾರು ಬಂದು ಗುದ್ದಿರಿ, ನಮ್ಮಂಥವ್ರು ಏನಾಗಬೇಕು? ಇವಣೆ ನೋಡಿ ನಂಬರ್ ಪ್ಲೇಟ್ ಇನ್ನೊಂದು 10 ಕಿಲೋಮೀಟ್ರ್ ಹೋದರೆ ಈ ನಂಬರ್ ಪ್ಲೇಟ್ ಉದುರೋತದೆ. ಹೋಗೋ 10 ಕಿಲೋಮೀಟ್ರ್ ಹೋದರೆ ನಂಬರ್ ಪ್ಲೇಟ್ ಉದುರೋತದೆ. ಆಮೇಲೆ ಹೊಸ ನಂಬರ್ ಪ್ಲೇಟ್ ಹಾಕ್ಸ್ಬೇಕು ನೀನು. ಏನ್ರಿ ಅಣ್ಣನ ಡ್ರೈವಿಂಗ್ ಸ್ಕಿಲ್ಲು. ಬರೋ ಮೇಲೆ ಬರೋ, ಜವ್ರು ಬರೋ. ಅದೇನು ಓಡಿಸ್ತೀರ? ಏನಣ್ಣ ಥಮ್ಸಪ್ ಕೊಡ್ತಾ ಇದೆಯಾ? ಏನು ಸಮಾಚಾರ? ನನಗೆಲ್ಲ ಎಳಕಟ್ಬಲ್ಲು ಹತ್ರಕ್ಕೆ ಬಂದು ಥಮ್ಸಪ್ ಅಂತಾನಲ್ಲಪ್ಪ. ಒಳಗೆ ಹೋಗ್ಬೇಕಾಯ್ತೇನೋ. KL ಅವನು ಯಾರೋ ರೈಡರ್ ಇರ್ಬೇಕು ಮೋಸ್ಟ್ಲಿ. ಖುಷಿಗೆ ಥಮ್ಸಪ್ ಕೊಟ್ಟ. ಅವ್ರು ನನಗೇ ತಲೆ ಕೆಡಿಸ್ತಾರಲ್ಲಪ್ಪ. ಈಗ RTGS ಮಾಡ್ಬೇಕಂತೆ ಆ ಬ್ಯಾಂಕಲ್ಲಿ ಹೋಗಿ. ನಾನು ಇಲ್ಲೇ ಕ್ಲಿಯರ್ ಮಾಡ್ಕೊಂಬಿಡ್ತಾರೆ ಅಂತ ಇಲ್ಲಿಗೆ ಬಂದರೆ, ಇಲ್ಲ ಸರ್ RTGS ಮಾಡಿಬಿಡಿ ಅಂತಾನೆ. ಚೆಕ್ ಕೊಡ್ತೀನಿ ತಾಳ ಮಾರಾಯ ಅಂತಂದ್ರೆ ಚೆಕ್ ಲೇಟ್ ಆಗ್ತದೆ ಸರ್ ಅಂತಾನ. ಹೈವೇಲಿ 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಹೊಡೆದ್ಬಿಡ್ಬೋದು ಸ್ನೇಹಿತರೆ. ಈ ಸಿಟಿ ಒಳಗೆ 10 ಕಿಲೋಮೀಟ್ರ್ ಓಡಿಸ್ಬಿಟ್ಟ ಅಂದರೆ ಅದೇ ಕೆರೆಡ್ದದಪ್ಪ. ಥೋ ಏನು ಟ್ರಾಫಿಕ್ಕು, ಅದೇನೋ ಅದು ಎಲ್ಲಿ ಹೋಗ್ತಾರೋ ಅಷ್ಟು ಗಾಡಿಗಳು ತಗೊಂಡು, ಕಾರ್ಗಳು ತಗೊಂಡು ಜನ. ಹೋಗಪ್ಪ, ದೇವ್ರ ಹಬ್ಬನಿಗೆ ಗೊತ್ತು. ಈ ಪಾರ್ಟಿ ಟ್ರಾಫಿಕ್ ಅದು ನೋಡ್ರಿ ಬೆಂಗಳೂರಾಗೆ. ಯಪ್ಪ ಯಪ್ಪ ಯಪ್ಪ. ನಾವೇ ಹಿಂಗಂದರೆ ಪಾಪ ಇವ್ರ ಕತೆ ಹೆಂಗೆ ಹೇಳಿ. ಝೊಮ್ಯಾಟೋದವರು, ಸ್ವಿಗ್ಗಿಯವರು, ಬ್ಲಿಂಕಿಟ್ ಅವರು, ಅಲ್ಲೇ ಬ್ಲಿಂಕಿಟ್ ಅನ್ನಲ್ಲ ಅವರು ಯಾರೋ ಜಿಮ್ಗೆ ಹೋಗಿ ಮನ್ಗೋತಾನೆ ಪಾಪ. ಸಾರಿ ಬ್ರದರ್, ನೀವು ಬ್ಲಿಂಕಿಟ್ ಅವ್ರು ಅಂದ್ಕೊಂಬಿಟ್ಟೆ. ನೀವು ನೋಡ್ರಿ
ಫಿಟ್ನೆಸ್ಗೂ ಜಿಮ್ಮಿಗೆ ಹೋಗಿ ಮನೆಗೆ ಹೋಗ್ತಾಯಿದ್ದೀರಾ.